ನಂತರ ಕಟ್ಟಡದ ಅವಶೇಷಗಳಡಿ ಖಮೇನಿ ಶವ ಪತ್ತೆ ಹಚ್ಚಿದ್ದಾರೆ ಇರಾನ್. ಖಚಿತ ಪಡೆದುಕೊಂಡಿದ್ದಾರೆ ಕೂಡ. ಇರಾನ್ ಫಸ್ಟ್ ರಿಯಾಕ್ಷನ್, ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಪ್ರಕಟಣೆ ಮಾಡಿರುವಂಥದ್ದು. ಶ್ರೇಷ್ಠ ನಾಯಕನನ್ನ ಕಳೆದುಕೊಂಡಿದ್ದೇವೆ. ದುಷ್ಟ ಉಗ್ರರ ಕೈಯಲ್ಲಿ ಖಮೇನಿ ವೀರ ಮರಣವಾಗಿದೆ. ಪವಿತ್ರ ರಂಜಾನ್ ಮಾಸದಲ್ಲೇ ಖಮೇನಿ ವೀರ ಮರಣವನ್ನ ಹೊಂದಿದ್ದಾರೆ. ಶೋಕ ಸಾಗರದಲ್ಲಿ ಇರಾನ್ ಮುಳುಗಿದೆ. ಇರಾನ್ ಪ್ರಕಟಣೆ ಮಾಡಿದೆ, ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿರುವಂಥದ್ದು. ಈಗ ಹತ್ಯೆಯ ನಂತರ, ಖಮೇನಿ ಹತ್ಯೆಯ ನಂತರ ಇರಾನ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಪ್ರಕಟಣೆಯನ್ನ ಮಾಡಿದ್ದಾರೆ. ನಾವು ಶ್ರೇಷ್ಠ ನಾಯಕನನ್ನ ಕಳೆದುಕೊಂಡಿದ್ದೇವೆ. ದುಷ್ಟ ಉಗ್ರರ ಕೈಯಲ್ಲಿ ಖಮೇನಿ ವೀರ ಮರಣವನ್ನ ಹೊಂದಿದ್ದಾರೆ. ಪವಿತ್ರ ರಂಜಾನ್ ಮಾಸದಲ್ಲೇ ಖಮೇನಿ ವೀರ ಮರಣವನ್ನ ಹೊಂದಿದ್ದಾರೆ. ಶೋಕ ಸಾಗರದಲ್ಲಿ ಇರಾನ್ ಮುಳುಗಿದೆ ಅಂತ ಹೇಳ್ಬಿಟ್ಟು ಖಮೇನಿ ಕಚೇರಿಯ ಮೇಲೆ ದಾಳಿ ಮಾಡಿ ಫೈನಲ್ ಆಗಿ ಖಮೇನಿಯನ್ನ ಹತ್ಯೆ ಮಾಡಿರುವಂಥದ್ದು. 47 ವರ್ಷಗಳ ಸಂಚು. ಖಮೇನಿಯ ಲೊಕೇಶನ್ ಪತ್ತೆ ಹಚ್ಚಿದ 15 ನಿಮಿಷದಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಅವರಿಗೆ ಬೇರೆ ಒಂದು ಸುರಕ್ಷಿತ ಜಾಗಕ್ಕೆ ತೆರಳೋದಕ್ಕೂ ಕೂಡ ಸಮಯ ಕಾಲಾವಕಾಶ ಸಿಗಲಿಲ್ಲ. 15 ನಿಮಿಷದಲ್ಲಿ ಉಡೀಸ್ ಮಾಡಿರುವಂಥದ್ದು ಖಮೇನಿಯನ್ನ. ಈಗ ಖಮೇನಿಯನ್ನ ಕಳೆದುಕೊಂಡಂತಹ ಇರಾನ್ ಅನಾಥವಾಗಿದೆ. ಶ್ರೇಷ್ಠ ನಾಯಕನನ್ನ ಕಳೆದುಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಫಸ್ಟ್ ರಿಯಾಕ್ಷನ್ ಕೂಡ ಹೊರಬಿದ್ದಿರುವಂಥದ್ದು. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಪ್ರಕಟಣೆಯನ್ನ ಮಾಡಿದ್ದಾರೆ. ಶ್ರೇಷ್ಠ ನಾಯಕನನ್ನ ನಾವು ಕಳೆದುಕೊಂಡಿದ್ದೀವಿ. ದುಷ್ಟ ಉಗ್ರರ ಕೈಯಲ್ಲಿ ಖಮೇನಿ ವೀರ ಮರಣವನ್ನ ಹೊಂದಿದ್ದಾರೆ. ಪವಿತ್ರ ರಂಜಾನ್ ಮಾಸದಲ್ಲಿಯೇ ವೀರ ಸಾವನ್ನಪ್ಪಿರುವಂಥದ್ದು. ಖಮೇನಿ ವೀರ ಮರಣವನ್ನ ರಂಜಾನ್ ಮಾಸದಲ್ಲಿಯೇ ಈ ಉಗ್ರರು ಸಂಹರಿಸಿದ್ದಾರೆ. ಶೋಕ ಸಾಗರದಲ್ಲಿ ಇರಾನ್ ಮುಳುಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ರಿಯಾಕ್ಷನ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಅನಿಶ್ಚಿತತೆಯಲ್ಲಿ ಇರಾನ್ ಮುಂದಿನ ನಾಯಕನ ಆಯ್ಕೆಗೆ ಕಸರತ್ತು ಕೂಡ ಈಗ ಆಲ್ರೆಡಿ ಶುರುವಾಗಿದೆಯಂತೆ. 88 ಸಂಸದರ ಅಸೆಂಬ್ಲಿ ಆಫ್ ಖಮೇನಿ ಹತ್ಯೆಯನ್ನ ಖಂಡಿಸಿದಂತಹ ಇರಾನ್ ಕ್ಯಾಬಿನೆಟ್ ಮೆನಿ ಮುಂದಿನ ನಾಯಕನ ಆಯ್ಕೆಗೆ ಇದೀಗ ಕಸರತ್ತು ಕೂಡ ಶುರುವಾಗಿದೆ. 88 ಸಂಸದರ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ನಿಂದ ಖಮೇನಿ ಹತ್ಯೆಯನ್ನ ಖಂಡಿಸಿದಂತಹ ಇರಾನ್ ಸರಿಯಾದ ಉತ್ತರ ನೀಡದೇ ಇರಲ್ಲ ಅಂತ ಹೇಳ್ಬಿಟ್ಟು ಇರಾನ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಮುಂದಿನ ನಾಯಕನ ಆಯ್ಕೆಗೆ ಕಸರತ್ತು ಕೂಡ ನಡೀತಾ ಇದೆ. ಈಗ ಇರಾನ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನ ಪ್ರತಿಕಾರವನ್ನ ತೀರಿಸಿಕೊಳ್ಳದೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ವಿರೋಧಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಕೂಡ. ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟಿರುವಂಥದ್ದು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯಲ್ಲಿ ಇರಾನ್ನ ಪರಮೋಚ್ಚ ನಾಯಕ ಆಯಾತುಲ್ಲಾ ಅಲಿ ಖಮೈನಿ ಮೃತಪಟ್ಟಿರುವುದು ದೃಢ ಆದ ನಂತರ ಇರಾನ್ ಫಸ್ಟ್ ರಿಯಾಕ್ಷನ್ ಕೂಡ ಕೊಟ್ಟು ಇದೀಗ ಮುಂದಿನ ನಾಯಕನ ಆಯ್ಕೆಗೆ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ದಾಳಿಯಲ್ಲಿ ಆಯಾತುಲ್ಲಾ ಅಲಿ ಖಮೈನಿ ಪುತ್ರಿ, ಅಳಿಯ ಮತ್ತೆ ಮೊಮ್ಮಗ ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ಕೂಡ ದೃಢಪಟ್ಟಿದೆ.